ಅನುಕೂಲವಾಗ್ತದೆ. ಇನ್ನು ಜೊತೆಯಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿದ್ದೇನು ಅಂದರೆ ನೆನಪಿನ ಶಕ್ತಿಗೆ, ಜ್ಞಾನ ಶಕ್ತಿಗೆ, ವಿದ್ಯಾ ಓದಿದ್ದನ್ನು ನೆನಪಿಟ್ಕೊಳ್ಳಿಕ್ಕೆ ಬ್ರಾಹ್ಮಿಯನ್ನು ಕುಡಿಯುವ ಅಭ್ಯಾಸ ಇಟ್ಕೊಳ್ಬೇಕು. ಬ್ರಾಹ್ಮಿ ಅಂದರೆ ಸರಸ್ವತಿ, ಆ ಬ್ರಾಹ್ಮಿ ಅಂದರೆ ಒಂದೆಲಗಕ್ಕೆ ಬ್ರಾಹ್ಮಿ ಅಂತ ಹೆಸರು. ಅದನ್ನು ಪ್ರತಿ ದಿವಸವೂ ನಾವು ಸ್ವಲ್ಪ ಹಾಲಿಗೆ ಹಾಕ್ಕೊಂಡು ಬೆಳಗ್ಗೆ ಕುಡಿದು ಬಿಟ್ರೆ ಒಳ್ಳೆ ನೆನಪಿನ ಶಕ್ತಿ ಇರ್ತದೆ. ನಾವು ಓದಿದ್ದೆಲ್ಲ ನೆನಪಿರ್ತದೆ. ನಮ್ಮ ತಲೆಯಲ್ಲಿ 2 ಭಾಗ ಇರ್ತದೆ, ಗೊತ್ತಾ ನಿಮಗೆ? ನೀವು ತಲೆ ಬಾಚ್ಕೊಳ್ಳುವಾಗ ಏನು ಮಾಡ್ತೀರಿ? ಬೈತಲೆ ತಗೋತೀರಿ ಅಲ್ವಾ? ಬೈತಲೆ ಮಾಡ್ತೀರಿ. 2 ಭಾಗ. ನಮ್ಮ ತಲೆ ಒಳಭಾಗದಲ್ಲೂ, ಕೂದಲಿನ ಒಳಭಾಗದಲ್ಲೂ 2 ಭಾಗ ಇರ್ತದೆ. ಒಂದು ಮಸ್ತಿಷ್ಕ, ಮತ್ತೊಂದು ಮಹಾಮಸ್ತಿಷ್ಕ. ಮಸ್ತಿಷ್ಕದ ಮೂಲಕವಾಗಿ ನಾವು ಗ್ರಹಣ ಮಾಡ್ತೇವೆ, ಮಹಾಮಸ್ತಿಷ್ಕದಲ್ಲಿ ಸೇರಿಸಿ ಇಟ್ಕೊಳ್ತೇವೆ. ಅದು ಬೇಕಾದಾಗ ರಿಲೀಸ್ ಮಾಡ್ತಾ ಇರ್ತದೆ. ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಮಗೆ ನಿತ್ಯ ನಿರಂತರವಾಗಿ ನಾವು ವಿದ್ಯಾರ್ಜನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು, ಜ್ಞಾನಾರ್ಜನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು. ಮಕ್ಕಳೇ, ನೀವು ವಿದ್ಯಾಧ್ಯಯನವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಕುಳಿತುಕೊಂಡು ನೀವು ಏನಾದರೂ ಅಧ್ಯಯನವನ್ನು ಮಾಡಿದ್ರಿ, ಅದು ನಿಮಗೆ ಶಾಶ್ವತವಾಗಿ ವಿದ್ಯೆಯಾಗಿ ನೆಲೆ ನಿಲ್ತದೆ. ಅದು ಸ್ವದೇಶದಲ್ಲೂ ಅನುಕೂಲ, ವಿದೇಶದಲ್ಲೂ ಅನುಕೂಲ. ಯಾಕೆ ಹೇಳಿ? ಅದಕ್ಕೆ ಭರ್ತೃಹರಿ ಒಬ್ಬ ಇದ್ದ. ಭರ್ತೃಹರಿ ಅವನು ನೀತಿ ಶತಕದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾನೆ. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ. ನೋಡಿ, ಮನುಷ್ಯನಿಗೆ ವಿದ್ಯೆ ಹೇಳೋದು ರೂಪವನ್ನು ಕೊಡ್ತದೆ ಅಂತೆ, ಜ್ಞಾನವನ್ನು ಕೊಡ್ತದೆ ಅಂತೆ. ಕೇವಲ ಇದು ಮಾತ್ರ ಅಲ್ಲ, ಸಂಪತ್ತಿಗಾಗಿ ವಿದ್ಯೆ ಅಲ್ಲ, ನಮ್ಮ ಜೀವನದ ಉದ್ದೇಶಕ್ಕಾಗಿ ವಿದ್ಯೆ. ಆ ರೀತಿಯಲ್ಲಿ ಮಾಡಿಕೊಂಡಾಗ ನಮಗೆ ಸಾಕಷ್ಟು ಅನುಕೂಲ. ಶಾಲೆ, ಈಗ ನೀವು ಬೇಸಿಗೆ ಶಿಬಿರಕ್ಕೆ ಬಂದಿದ್ದೀರಿ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಡ್ಯಾನ್ಸ್ ಮಾಡ್ತೀರಿ ಅಲ್ವಾ? ಡ್ಯಾನ್ಸನ್ನು ಮಾಡ್ತೀರಿ, ಹಾಡನ್ನು ಹೇಳ್ತೀರಿ, ಸಂಗೀತಾಭ್ಯಾಸವನ್ನು ಮಾಡ್ತೀರಿ, ನಾಟ್ಯವನ್ನು ಮಾಡ್ತೀರಿ, ನಾಟಕವನ್ನು ಮಾಡ್ಕೊಳ್ತೀರಿ, ವಿಧ ವಿಧವಾದಂತಹ ಕಥೆಯನ್ನು ಅಧ್ಯಾಪಕರ ಮೂಲಕವಾಗಿ ಕೇಳ್ತೀರಿ ಅಲ್ವಾ? ಕಥೆ ಹೇಳಲ್ವಾ? ಕಥೆ ಹೇಳ್ತಾರ? ಕಥೆಯನ್ನೆಲ್ಲ ಕೇಳ್ತೀರಿ, ಜ್ಞಾನಾರ್ಜನೆ ಆಗ್ತದೆ. ಆ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸು ಸಮಾಧಾನವಾಗಿರ್ತದೆ. ನಮ್ಮ ಭಾರವಾದಂತಹ ಮನಸ್ಸನ್ನು ಸುಖವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ವಿದ್ಯಾರ್ಜನೆ ಮಾಡಿಕೊಳ್ಳಿ. ಇದೇ ರೀತಿಯಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಸಹಿತವಾಗಿ ನಾವು ಸೇರಿಕೊಂಡು ಅಧ್ಯಯನವನ್ನು ಮಾಡಿದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ. ವಿದ್ಯಾರ್ಜನೆಯಿಂದ ಮನುಷ್ಯ ಸುಖಿಯಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ, ಸಂತೋಷಿಯಾಗಿರ್ತಾನೆ. ಆದ್ದರಿಂದ ಮಕ್ಕಳೇ, ಪ್ರತಿ ವರ್ಷ ಓದುವಂತೆ ಈ ವರ್ಷವೂ ಸಹಿತವಾಗಿ ಒಳ್ಳೆ ರೀತಿಯಲ್ಲಿ ಅಧ್ಯಯನವನ್ನು ಮಾಡ್ಕೊಳ್ಳಿ. ನಿಮ್ಮ ಅಧ್ಯಾಪಕಿಯರೆಲ್ಲ ಇದ್ದಾರಲ್ಲ, ಅವರಿಗೆಲ್ಲ ಒಳ್ಳೆ ಗೌರವ ಭಾವನೆಯಿಂದ ಅವರನ್ನು ನೋಡಿಕೊಂಡಾಗ ಅವರೂ ಸಹಿತವಾಗಿ ಒಳ್ಳೆ ರೀತಿಯಲ್ಲಿ ನಿಮಗೆ ಪಾಠ ಪ್ರವಚನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಅದನ್ನು ತಿಳಿದುಕೊಳ್ಳುವುದರಿಂದ ನಿಮಗೆಲ್ಲ ಅನುಕೂಲವಾಗುತ್ತೆ, ಶುಭವಾಗುತ್ತೆ. ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಸಹಿತವಾಗಿ ಹೆಚ್ಚಿನ ರೀತಿಯಲ್ಲಿ, ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಮಕ್ಕಳು ಬಂದು ಬೇಸಿಗೆ ಶಿಬಿರ ಚೆನ್ನಾಗಿ ನಡೆಯುವಂತೆ ಭಗವಂತ ಅನುಗ್ರಹ ಮಾಡಲಿ. ಜೊತೆಯಲ್ಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಡೆಸುವ ಹಾಗೆ ಶ್ರೀಮತಿ ಮಂಜುಳಾ ರವಿ ಸುಬ್ರಹ್ಮಣ್ಯ ಅವರಿಗೆ ಭಗವಂತನ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಶುಭವಾಗಲಿ ಅಂತ ಮಕ್ಕಳಿಗೆಲ್ಲರಿಗೂ ಸಹಿತವಾಗಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ಶುಭ ಮಸ್ತು, ಒಳ್ಳೆಯದಾಗಲಿ.